ನಿಮಗೆಲ್ರಿಗೂ ಪ್ರಕೃತಿ ವ್ಲಾಗ್ಗೆ ಸ್ವಾಗತ. ನಾನು ಕೃತಿಕಾ. ನೀವೆಲ್ಲರೂ ನಮ್ಮ ಪಾಂಡಿಚೇರಿಯ ಪ್ರೀವಿಯಸ್ ವ್ಲಾಗ್ಸ್ನ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೋಡಲಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ. ಬೆಳಿಗ್ಗೆ ಬೀಚೆಲ್ಲ ಸುತ್ತಿ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಾವು ಹೋಗ್ತಾ ಇರೋದು ಪಾಂಡಿಚೇರಿಯ ವೈಟ್ ಟೌನ್ನಲ್ಲಿರುವ ದ ಫೇಮಸ್ ಕೋರಮಂಡಲ್ ಕೆಫೆಗೆ. ನಾವಿವಾಗ ಕೋರಮಂಡಲ ಕೆಫೆ ರೀಚ್ ಆದ್ವಿ. ಇಲ್ಲಿ ಆ್ಯಂಬಿಯನ್ಸ್ ಅಂತೂ ಅಮೇಝಿಂಗ್ ಆಗಿದೆ. ಅದರ ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ಲೈಟಾಗಿ ಬಿಟ್ಟು ಮಳೆ ಬರ್ತಾ ಇರೋದ್ರಿಂದ ಕ್ಲೈಮೇಟ್ ಅಂತೂ ಸೂಪರ್ಬ್ ಆಗಿದೆ. ಇವತ್ತು ಕಂಟಿನ್ಯೂಸ್ ಆಗಿ ಮಳೆ ಬಿಟ್ಟು ಬರ್ತಾ ಇರೋದ್ರಿಂದ ಇಲ್ಲಿ ಓಪನ್ ಏರಿಯಾದಲ್ಲಿ ಇವತ್ತು ಅವರು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇರಲಿಲ್ಲ. ಬನ್ನಿ ಹಾಗೇನೆ ಒಂದು ರೌಂಡ್ ಹೋಗ್ಬಿಟ್ಟು ರೆಸ್ಟೋರೆಂಟ್ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬರೋಣ. ರೆಸ್ಟೋರೆಂಟ್ ಫುಲ್ ಆಗಿತ್ತು, ಹಾಗಾಗಿ ನಮಗೆ ಒಳಗಡೆ ಡೈನಿಂಗ್ ಸಿಗಲಿಲ್ಲ. ಲಕ್ಕಿಲಿ ಹೊರಗಡೆ ಟೇಬಲ್ ಅವೈಲೇಬಲ್ ಇತ್ತು. ಇಲ್ಲಿ ಪ್ರಯರ್ ಆಗಿ ಟೇಬಲ್ ರಿಸರ್ವ್ ಮಾಡಿ ಇಡೋಕ್ಕಾಗಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್. ನಾವು ಎಕ್ಸಾಕ್ಟ್ಲಿ 12ಗೆ ರೆಸ್ಟೋರೆಂಟ್ ರೀಚ್ ಆಗಿದ್ವಿ. ಇವತ್ತಿನ ನಮ್ಮ ಲಂಚ್ ಲೆಸ್ ಸ್ಪೈಸಸ್, ಸ್ವಲ್ಪ ವೆಸ್ಟರ್ನೈಸ್ ಆಗಿ ಕ್ವೈಟ್ ಡಿಫ್ರೆಂಟ್ ಆಗಿತ್ತು. ಆದರೂ ಒಂಥರ ಚೆನ್ನಾಗೇ ಇತ್ತು. ಆ್ಯಂಡ್ ಎಂಡ್ ಆಫ್ ದಿ ಲಂಚ್ ವಾಸ್ ದಿಸ್ ಡಿಲಿಷಿಯಸ್ ಕ್ಯಾರೆಟ್ ಕೇಕ್. ಇದಂತೂ ತುಂಬಾ ಚೆನ್ನಾಗಿತ್ತು, ನಮಗಂತೂ ತುಂಬಾ ಇಷ್ಟ ಆಯಿತು. ನೀವು ಪಾಂಡಿಗೆ ಹೋದರೆ ಕೋರಮಂಡಲ್ ಕೆಫೆ ವಿಸಿಟ್ ಮಾಡೋದನ್ನು ಮಿಸ್ ಮಾಡಲೇಬೇಡಿ. ದಿಸ್ ವಿಲ್ ಬಿ ರಿಯಲಿ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನ್ನ ಫ್ರೆಂಡ್ಸ್ ಈಗಾಗಲೇ ವೈಟ್ ಟೌನ್ ರೀಚ್ ಆಗಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ನಾವಿವಾಗ ಲಂಚ್ ಮುಗಿಸಿ ಅವರಿರೋ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೇಳ್ದಾಗೇ ಈ ಪಾಂಡಿಚೇರಿಯ ಫ್ರೆಂಚ್ ಕಾಲನಿ ತುಂಬಾ ಫೇಮಸ್. ಯಾಕಂದರೆ ಇಲ್ಲಿ ಹೆಚ್ಚಾಗಿ ಜನ ಬರೋದೆ ಈ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಹಾಗೂ ಈ ಫ್ರೆಂಚ್ ಕಾಲನಿಯ ಬ್ಯೂಟಿಫುಲ್ ಸ್ಟ್ರೀಟ್ನ ನೋಡೋದಕ್ಕೆ ಅಂತ. ಅದರಲ್ಲೂ ನಮ್ಮಂಥ ಹುಡುಗಿಯರಂತೂ ಬರೋದು ಈ ಬ್ಯೂಟಿಫುಲ್ ಆಗಿರೋ ವಾಲ್ಸ್ ಮುಂದೆ ನಿಂತ್ಕೊಂಡು ಚೆನ್ನಾಗಿರೋ ಫೋಟೋಸ್ ಕ್ಲಿಕ್ ಮಾಡೋದಕ್ಕೆ ಅಂತಾನೆ.
ನಾನಿವಾಗ ನನ್ನ ಫ್ರೆಂಡ್ಸ್ ಇರೋ ಲೊಕೇಶನ್ ರೀಚ್ ಆದೆ. ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ಫ್ರೆಂಡ್ಸ್ ಜೊತೆ ವೈಟ್ ಟೌನಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸಿ ಅಲ್ಲಿಂದ ನಾವು ರೂಮ್ಗೆ ಹೋದ್ವಿ. ರೂಮಿಂದ ಅರೌಂಡ್ 4 o'clockಗೆ ನಾವು ಹೊರಟು ಬಂದದ್ದು ಅಂಬೂರ್ ಸ್ಟಾರ್ ಬಿರಿಯಾನಿಗೆ. ನಮಗಂತೂ ಪಾಂಡಿಲಿ ತಿನ್ನೋಗು ತಿರ್ಗೋಕ್ಕೂ ಟೈಮಿಂಗ್ಸೇ ಇರಲಿಲ್ಲ. ಎಲ್ಲೆಲ್ಲ ಬೇಕು ಎಲ್ಲ ಕಡೆ ಸುತ್ತಿದ್ವಿ, ಏನೆಲ್ಲ ಬೇಕು ಎಲ್ಲನೂ ತಿಂತಿದ್ವಿ. ನಾವಿಲ್ಲೇ ಆರ್ಡರ್ ಮಾಡಿದ್ದು ತಲೆ ಮಾಂಸ ಮತ್ತು ಒಂದು ಮಟನ್ ಬಿರಿಯಾನಿ. ಒಂದು ಮಟನ್ ಬಿರಿಯಾನಿನ ನಾವಿಬ್ಬರು ಶೇರ್ ಮಾಡಿಕೊಂಡು ತಿಂದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಮುಂದೆ ಹೊರಟದ್ದು ಫ್ರೆಂಚ್ ಕಾಲೋನಿಲಿರುವ ಕ್ರಾಫ್ಟ್ ಬಜಾರ್ಗೆ. ಪಾಂಡಿಚೇರಿಗೆ ಬಂದದ್ದಕ್ಕೆ ಏನಾದರೂ ಒಂದು ಶಾಪಿಂಗ್ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ಆಪ್ಷನ್ಸ್ ಎಲ್ಲ ತುಂಬಾ ಇತ್ತು. ಹ್ಯಾಂಡ್ಮೇಡ್ ಡ್ರೆಸ್, ಬ್ಯಾಗ್, ಇಯರಿಂಗ್, ಟಾಯ್ಸ್ ಎಕ್ಸೆಟ್ರಾ. ಬಟ್ ಕೆಲವೊಂದು ವಸ್ತುಗಳೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು. ಫಾರ್ ಎಕ್ಸಾಂಪಲ್, ಈ ಟ್ರಿಪ್ಪಲ್ಲಿ ನಾನು ಯೂಸ್ ಮಾಡಿರೋ ಸ್ಲಿಂಗ್ ಬ್ಯಾಗ್ ನಾನು ತಗೊಂಡದ್ದು ಶಿವಾಜಿನಗರದಿಂದ. ಅಲ್ಲಿ ನನಗೆ ಈ ಬ್ಯಾಗ್ 250 rupeesಗೆ ಸಿಕ್ತು. ಬಟ್ ಸೇಮ್ ಬ್ಯಾಗ್ ಇಲ್ಲಿ 350 ಅಂತ ಹೇಳ್ತಿದ್ರು. ಅದು ಯಾವಾಗಲೂ ಹಾಗೇನೆ ಅಲ್ಲ, ಟೂರಿಸ್ಟ್ ಪ್ಲೇಸಲ್ಲಿ ಸ್ವಲ್ಪ ಪ್ರೈಸಸ್ ಜಾಸ್ತಿನೇ ಹೇಳ್ತಾರೆ. ಇಲ್ಲಿಂದ ನಾನು ಪೀಕು ಬೇಬಿಗೆ ಒಂದು ಕ್ಯೂಟ್ ಆಗಿರೋ ಹ್ಯಾಟ್ ತಗೊಂಡೆ. ಇವಾಗ ಟೈಮ್ ಅರೌಂಡ್ ಈವ್ನಿಂಗ್ 6 o'clock ಆಗಿದೆ. ಆ್ಯಂಡ್ ನಾವಿವಾಗ ಇರೋದು ಪಾಂಡಿಚೇರಿಯ ರಾಕ್ ಬೀಚಲ್ಲಿ. 2 ದಿವಸ ಅಂತೂ ನಾವು ಪಾಂಡಿಚೇರಿಲಿ ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ವಿಸಿಟ್ ಮಾಡಿರೋ ಎಲ್ಲ ಪ್ಲೇಸ್ಗಳ ಬಗ್ಗೆನೂ ನಮ್ಮ ಈ ಪಾಂಡಿಚೇರಿ ವ್ಲಾಗ್ ಸೀರೀಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇವೆ. ಆ್ಯಂಡ್ ಪಾಂಡಿಚೇರಿಲಿ ನಾವು ವಿಸಿಟ್ ಮಾಡೋಕ್ಕೆ ಮಿಸ್ ಮಾಡಿರೋ 2 ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಯಾವುದಪ್ಪ ಅಂದರೆ ಅರಲ್ಮಿಗು ಮನಕುಲ ವಿನಾಯಗರ್ ಟೆಂಪಲ್ ಆ್ಯಂಡ್ ಪಾಂಡಿಚೇರಿಯ ಮೋಸ್ಟ್ ಕ್ಲೀನೆಸ್ಟ್ ಬೀಚ್, ದಟ್ ಇಸ್ ಪ್ಯಾರಡೈಸ್ ಬೀಚ್. ಪಾಂಡಿಚೇರಿಗೆ ಗುಡ್ ಬೈ ಹೇಳೋದಕ್ಕಿಂತ ಮುಂಚೆ ಫೈನಲ್ ಆಗಿ ನಾವಿವಾಗ ಬಂದಿರೋದು ನಮ್ಮ ರೂಮ್ ಹತ್ರ ಇರುವ ಕಾರ್ತಿಕ್ ರೆಸ್ಟೋರೆಂಟ್ಗೆ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಗಂಟು ಮೂಟೆ ಎಲ್ಲ ಕಟ್ಕೊಂಡು ನಾವಿವಾಗ ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೇವೆ. ನಿಮ್ಗೆಲ್ರಿಗೂ ನಮ್ಮ ಈ ಪಾಂಡಿಚೇರಿಯ ವ್ಲಾಗ್ ಸೀರೀಸ್ ಎಲ್ಲನೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. See you in the next vlog. Until then, bye. Stay tuned.